ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ತುಂಬಾ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಈ ಥರ 3mm ಸೈಜ್ದು ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 0.75mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದು ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಸಿಂಗಲ್ ಸ್ಟೆಪ್ ಡಿಸೈನ್ ಆದ್ದರಿಂದ ಈವನ್ ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕ್ಬೋದು. 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ನಾನಿಲ್ಲಿ 2 ಚೈನನ್ನು ಹಾಕುತ್ತಾ ಇದ್ದೀನಿ. ಈ ಥರ ನೀಡಿಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಮೆಷರ್ ಮಾಡಿ ನೋಡಿ 1 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕುತ್ತಾ ಇದ್ದೀನಿ. ಈ ಥರ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಾಗ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿ ಲಾಕ್ ಮಾಡ್ತೀವಲ್ವ, ಆವಾಗ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಅಂತ ನಾನಿಲ್ಲಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಿದ್ದೀನಿ. ನೆಕ್ಸ್ಟು ನಾನೀಗ 7 ಚೈನನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. 7 ಚೈನನ್ನು ವರ್ಕ್ ಮಾಡ್ಕೊಂಡ್ಮೇಲೆ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ. ಆದರೆ ಅದು ಅರ್ಧದಷ್ಟು, ಅಂದರೆ ಒಂದು 3 ಚೈನ್ ಗ್ಯಾಪಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಪಕ್ಕದಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟನ್ನೇ ನೋಡಿ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಅಂದರೆ 1 ಸರಿ ಲಾಕ್ ಮಾಡಿರೋ ಸ್ಟಿಚ್ಚು, ಅದ್ರ ಪಕ್ಕದಲ್ಲೇ ಇನ್ನೂ 1 ಸರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಈ ಥರ ಒಂದು ಯು ಶೇಪಲ್ಲಿ ಫಾರಮ್ ಆಗುತ್ತೆ. ಪರ್ಫೆಕ್ಟಾಗಿ ಒಂದು ಆರ್ಚ್ ಬರುತ್ತೆ. ನೀವು ಚೈನ್ಸ್ನ ಕಡಿಮೆ ಹಾಕ್ಕೊಂಡು ಡಿಸ್ಟೆನ್ಸ್ನ ತುಂಬ ದೂರ ಲಾಕ್ ಮಾಡಿದ್ರೆ ಈ ಥರ ಆರ್ಚು ಈ ಥರ ಶೇಪಲ್ಲಿ ಬರಲ್ಲ. ಈಗ ನೆಕ್ಸ್ಟು ನಾನು ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ರಿವರ್ಸ್ ಸೈಡಾಗೆ ತಿರ್ಸ್ಕೊಂಡು ನೀಡಿಲ್ ಮೇಲೆ 1 ಸರಿ ದಾರಾನ ಸುತ್ತಕೊಂಡು ನಾವು ಹಾಕ್ಕೊಂಡಿರೋ 7 ಚೈನಲ್ಲಿ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು, ಈಗ ನೋಡಿ ನೀಡಿಲ್ ಮೇಲೆ 3 ದಾರ ಇರುತ್ತೆ, 3 ರಿಂಗ್ ಇರುತ್ತೆ, 3 ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಸ್ಟಿಚ್ಗೆ ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಮತ್ತೆ ತೋರಿಸ್ತೀನಿ ನೋಡಿ. ಈಗ 3 ರಿಂಗ್ ಇದೆ, 3 ರಿಂಗನ್ನು ಲಾಕ್ ಮಾಡ್ಕೋತೀನಿ. ನೀಡಿಲ್ ಮೇಲೆ 1 ಸರಿ ದಾರಾನ ಸುತ್ತಕೊಂಡು 7 ಚೈನ್ ಒಳಗಡೆ ಸೂಜಿನ ಹಾಕಿ ದಾರಾನ ಎಳ್ಕೊಂಡ್ಬರ್ತೀನಿ. ಈಗ ನೋಡಿ ನೀಡಿಲ್ ಮೇಲೆ 3 ರಿಂಗ್ ಇರುತ್ತೆ, 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ 7 ಚೈನ್ ಏನು ಆರ್ಚ್ ಹಾಕ್ಕೊಂಡಿದ್ದೀನಿ ಅದಕ್ಕೆ 10 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗಾಗಲೇ 4 ಆಗಿದೆ. ಸೊ 5 ಇದೇ ರೀತಿ 10. ನಿಮಗೆ ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ. ನಿಮ್ಮ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಇದೇ ರೀತಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಗ್ಯಾಪ್ ಬಿಡಬಾರ್ದು. ಹತ್ತತ್ರಕ್ಕೆ ವರ್ಕ್ ಮಾಡ್ಕೋತಾ ಹೋಗಿ. ನೀವು ಹಾಕ್ಕೊಂಡಿರೋ 7 ಚೈನ್ ಏನಿರುತ್ತೆ ಆರ್ಚು, ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಇದೇ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಹೋಗಿ. ಆದರೆ ಇದು ಈವನ್ ನಂಬರ್ಸಲ್ಲಿ ಇರಲಿ. ಅಂದರೆ ಇವಾಗ ನಾನು 10 ಹಾಕ್ಕೊಂಡಿದ್ದೀನಲ್ಲ, 10 ಇಲ್ಲ 12 ಆ ಥರ ಹಾಕ್ಕೊಳ್ಳಿ. ಸೊ ಇದ್ರ ಮೇಲೆ ವರ್ಕ್ ಮಾಡೋ ಡಿಸೈನ್ಗೆ ನಾವು ಹಾಫ್ ಆ್ಯಂಡ್ ಹಾಫ್ ಸ್ಪ್ಲಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈವನ್ ನಂಬರ್ಸಲ್ಲಿ, ಅಂದರೆ ಸಮ ಸಂಖ್ಯೆಯಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಇಲ್ಲಿ ಪರ್ಫೆಕ್ಟಾಗಿ ಒಂದು 10 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆರ್ಚ್ ಬಂದಿದೆ. ಈಗ ನಾನು ಇದನ್ನು ನಾವು ಬೇಸ್ ಲೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, 2 ಸಿಂಗಲ್ ಕ್ರೋಶೆ, ಅದರಲ್ಲಿ ಪಕ್ಕದಲ್ಲಿರೋ ಅಂಥ ಸಿಂಗಲ್ ಕ್ರೋಶೆಯಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆವಾಗ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಆರ್ಚು. ಈಗ ಮತ್ತೆ 2 ಚೈನನ್ನು ಹಾಕ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಸೂಜಿನ ಹಾಕಿ ದಾರಾನ ಎಳ್ಕೊಂಡು ಬಂದು 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಈ ಥರ ರಿವರ್ಸ್ ಸೈಡಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ 1 ಸ್ಟೆಪ್ಪನ್ನು ಕಡಿಮೆ ಮಾಡ್ಬೋದು. 2 ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ನ ನೀವು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಬೋದು. ಮತ್ತು ಈಗ ನಾನು ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಫಸ್ಟು ಚೈನ್ ಏನಿರುತ್ತೆ ಅಥವಾ ಫಸ್ಟು
ಹಾಫ್ ಡಬಲ್ ಕ್ರೋಶೆ ಸ್ಟಿಚ್ ಇರುತ್ತಲ್ಲ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೊತೀನಿ, 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. ಇದು ಒಂದು ಕಂಬ ಅಥವಾ ಒಂದು ಡಬಲ್ ಕ್ರೋಶೆ ಅಂತ ಆಗುತ್ತೆ. ನೆಕ್ಸ್ಟ್ ಈಗ ಮತ್ತೆ ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಅದೇ ರೀತಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತೀನಿ. ಈಗ 3ನೇ ಡಬಲ್ ಕ್ರೋಶೆನ ನಾನಿಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು, 2 ರಿಂಗನ್ನು ಇನ್ನೊಂದು ಸರಿ ಲಾಕು. ಸೊ ಇವಾಗ 4 ಡಬಲ್ ಕ್ರೋಶೆ ಆಯಿತು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಆರ್ಚ್ಗೆ 10 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಅರ್ಧಕ್ಕೆ ಅಂದರೆ 5 ಹಾಫ್ ಡಬಲ್ ಕ್ರೋಶೆ ರಿಂಗ್ಗೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಈಗ ಅರ್ಧ ಆದ ತಕ್ಷಣ ನೋಡಿ, ಈಗ 5 ಆಗಿದೆ. ಅರ್ಧ ಆದ ತಕ್ಷಣ ಮತ್ತೆ ಈಗ ದಾರಾನ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು 3 mm ಸೈಜ್ ಬೀಡನ್ನು ಹಾಕ್ಕೋತಾ ಇದ್ದೀನಿ. ಇದು ಬೀಡ್ ಆಪ್ಷನಲ್ಲು, ಬೇಕಾದ್ರೆ ನೀವು ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ 2 ಚೈನ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡಿ ಅಲ್ಲಿ ಬೇಕಾದರೆ ಕುಚ್ಚು ಕಟ್ಟೋಕ್ಕೂ ಪ್ರೊವಿಷನ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೀಡನ್ನು ಹಾಕೋತಾ ಇದ್ದೀನಿ, ಪಕ್ಕದಲ್ಲಿ ಕುಚ್ಚನ್ನು ಕಟ್ಕೋತೀನಿ. ಈಗ ಬೀಡ್ ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಸ್ಟಿಚ್ಚಲ್ಲಿ ಮತ್ತೆ 5 ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಡಿಸೈನ್ಗೆ ಲೆಫ್ಟ್ ಸೈಡಲ್ಲಿ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿರ್ತೀವಲ್ಲ, ಸೊ ಈಗ ಇನ್ನರ್ಧಕ್ಕೂ ಕೂಡ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಸ್ಮಾಲ್ 3 mm ಸೈಜು ಮೆಟಲ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅದೇ ಸೈಜ್ದು ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ್ರೆ ಇದು ಇನ್ನೂ ತುಂಬ ಗೆಟಪ್ ಕೊಡುತ್ತೆ ಡಿಸೈನ್ಗೆ. ಇವನ್ ಪರ್ಲ್ಸ್ನೂ ಕೂಡ ನೀವು ಹಾಕ್ಕೋಬೋದು. ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಅಂತ ಏನಾದರೂ ಇವಾಗ ಟ್ರೆಂಡಲ್ಲಿರೋದೆಲ್ಲ ಹ್ಯಾಂಗಿಂಗ್ ಬೀಡ್ಸು ಸ್ಲೀವ್ಸಿಗೆ ಹಾಕಿರ್ತಾರಲ್ಲ ಬ್ಲೌಸ್ಗೆಲ್ಲ, ಸೊ ಅದೇ ರೀತಿ ಡಿಸೈನ್ನೇ ಸ್ಯಾರಿ ಕುಚ್ಚಿಗೂ ಕೂಡ ಪ್ರಿಫರ್ ಮಾಡ್ತಾರೆ. ಸೊ ನೀವು ಸ್ಲೀವ್ಸಿಗೆ ಯಾವ್ದಾದ್ರು ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೊಂಡಿದ್ರೆ ಅದೇ ಬೀಡನ್ನ ಕೂಡ ಬೇಕಾದರೆ ಇಲ್ಲಿ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನಿಲ್ಲಿ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲಿ ಒಂದು ಆರ್ಚ್ಗೆ 10 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬರುತ್ತೆ. ತುಂಬಾ ಕ್ಯೂಟಾಗಿರುವಂಥ ಒಂದು ಆರ್ಚ್ ಡಿಸೈನ್ ಇದು. ಈಗ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ಮೇಲೆ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಸೇಮ್ ಡಿಸ್ಟೆನ್ಸಲ್ಲೇ ನಾವೀಗ ಲಾಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕೂಡ ಕ್ಲಾತ್ಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲೇ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಓವರ್ಲಾಕ್ ಆಗಬಾರ್ದು ಅಂತ ಇನ್ನೊಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಬ್ಯೂಟಿಫುಲ್ ಆಗಿರೋವಂಥ ಒಂದು ಕ್ಯೂಟಾಗಿರೋ ಡಿಸೈನ್ ಬರುತ್ತೆ. ಈಗ ನೀವು ಬೇಕಾದರೆ ಒಂದು ಆರ್ಚ್ ಪಕ್ಕದಲ್ಲೇ ಕುಚ್ಚನ್ನು ಕಟ್ಕೋಬೋದು, ಆದರೆ ನಾನು ಕುಚ್ಚನ್ನು 2 ಆರ್ಚ್ ಆದಮೇಲೆ ಕಟ್ತಾ ಇರೋದ್ರಿಂದ 2 ಆರ್ಚ್ಗೆ ಒಂದು ಸರಿ ಕುಚ್ಚನ್ನು ಕಟ್ತೀನಿ. ಸೊ ಹಾಗಾಗಿ ಇದೇ ರೀತಿ ಆರ್ಚನ್ನೇ ಮತ್ತೆ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ 2 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ಥರ 2 ಆರ್ಚನ್ನು ಪಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ನಾನು ಕುಚ್ಚು ಕಟ್ಟೋಕ್ಕೆ ಪ್ರೊವಿಷನ್ ಮಾಡ್ಕೋತಾ ಇದ್ದೀನಿ. ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಅಂತ ಅಲ್ಲಿಗೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಲಾಕನ್ನು ಮಾಡ್ಕೋತೀನಿ. ಮತ್ತು ಅದರ ಪಕ್ಕದಲ್ಲೇ ಡಿಸೈನ್ಗೆ ಯೂನಿಫಾರ್ಮಿಟಿ ಇರಲಿ ಅಂತ ಹೇಳಿ ಇನ್ನೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 4 ಚೈನನ್ನು ಹಾಕ್ಕೋತೀನಿ. ಇದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ಕೋತಾ ಇದ್ದೀನಿ. 4 ಚೈನನ್ನು ಹಾಕಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಚ್ ಆ್ಯಂಡ್ ಎವ್ರಿ ಟೈಮು ನಾವು ಮೆಷರ್ ಮಾಡಿ ಲಾಕ್ ಮಾಡೋದ್ರಿಂದ ಸ್ಯಾರಿಗೆ ನೆರಿಗೆಗಳು ಸುಕ್ಕು ಬರೋದಿಲ್ಲ, ಡಿಸೈನ್ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಮತ್ತು ಸ್ಟಿಫ್ ಆಗೋ ಕೂಡ ಇರುತ್ತೆ. ಸ್ವಲ್ಪ ನಿಮಗೆ ನಿಧಾನ ಆಗ್ಬೋದು, ಆದರೆ ಮೆಷರ್ ಮಾಡಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಡಿಸೈನು ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಈಗ ಮತ್ತೆ 2 ಸರಿ ಸಿಂಗಲ್ ಕ್ರೋಶೆನ ಹಾಕಿ
ಲಾಕ್ ಮಾಡ್ಕೊತೀನಿ. ಕುಚ್ಚಿಗೆ ಈ ಕಡೆ ಒಂದು ಬೀಡು, ಆ ಕಡೆ ಒಂದು ಬೀಡು, 2 ಆರ್ಚ್ ಬರುತ್ತೆ. 2 ಆರ್ಚ್ ಆದಮೇಲೆ 2 ಬೀಡ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಫಿನಿಶ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ತುಂಬಾ ಹೈಲೈಟೆಡ್ ಆಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮಧ್ಯದಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಗೋಲ್ಡನ್ ಕುಚ್ಚು 100 ಎಳೆಯಲ್ಲಿ ಕಟ್ಟಿದ್ದೀನಿ. ತುಂಬ ಕ್ಯೂಟಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.